ಬ್ರೇಕ್ಫಾಸ್ಟ್ ಆಗಿ ಬಹಳ ಹೊತ್ತಾಗಿರ್ಬೇಕು, ಕೇಳಿಸ್ತಾನೆ ಇಲ್ವಲ್ಲ? ಪಾರ್ಲಿಮೆಂಟ್ ಭವನ ಕೇಳಿಸ್ಬೇಕಲ್ವಾ? बोलो भारत माता की, कांग्रेस पार्टी की ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾನ್ಯ ಎಲ್ಲ ಮಂತ್ರಿಗಳೇ, ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಹಾಲಿ ಮಾಜಿ ಎಲ್ಲ ಸಂಸದರೇ, ಶಾಸಕರುಗಳೇ, ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರುಗಳೇ, ಪಕ್ಷದ ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ತಾಯಂದಿರೇ, ಬಂಧುಗಳೇ, ಬಹುಶಃ ಇವತ್ತು ದೇಶದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಯಾವುದಾದರೂ ಇದ್ದರೆ ಅದು ಡಿಸೆಂಬರ್ 13, 2023. ಈ ದೇಶದ 140 ಕೋಟಿ ಭಾರತೀಯರ ಹೃದಯ ಆಗಿರುವಂತ ಸಂಸತ್ ಭವನದ ಮೇಲೆ ನಭೂತೋ ನಭವಿಷ್ಯತಿ ಎನ್ನುವಂತ ರೀತಿಯಲ್ಲಿ ಬಹುಶಃ ಹಿಂದೆನೂ ಆ ರೀತಿಯ ಘಟನೆ ಕಳೆದ 75 ವರ್ಷಗಳ ಸ್ವಾತಂತ್ರ್ಯ ಭಾರತದಲ್ಲಿ ನಡೆದಿಲ್ಲ, ಮುಂದೆಯೂ ನಡೆಯುವಂತ ಮುಂದೆಯೂ ಆ ರೀತಿಯ ಘಟನೆ ನಡೆಯುವಂತ ಅವಕಾಶಗಳು ಇಲ್ಲ. ಡಿಸೆಂಬರ್ 13 ಆಗ ಪಾರ್ಲಿಮೆಂಟ್ನ ಹೊರಗಡೆ ದಾಳಿಯಾಗಿತ್ತು. ಆಗ 2023 ಡಿಸೆಂಬರ್ 13 ಈ ದೇಶದ ನರ್ವ್ ಸೆಂಟರ್ ಏನಿದೆ ಅದರ ಮೇಲೆ, ಅದರ ಹೊರಗಡೆ ದಾಳಿಯಾಗಿದೆ. ಈ ದೇಶದ ಪಾರ್ಲಿಮೆಂಟ್ ಸದನವನ್ನೇ ರಕ್ಷಣೆ ಮಾಡಲಿಕ್ಕೆ ಆಗದೇ ಇರುವಂತ ಮೋದಿ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಿಸ್ಟರ್ ಮೋದಿ, ನಿಮ್ಮ ಬೇಹುಗಾರಿಕೆ ಇಲಾಖೆ ಏನಾಗಿದೆ? ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನಾಗಿದೆ? ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ, ಹೇಳಿದ್ದಾರೆ. ಯಾರು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದಂತಹ ಯುವಕರು ಕಳೆದ 3 ತಿಂಗಳಿಂದ ಪಾಸ್ ಪಡೆಯಲಿಕ್ಕೆ, ದಾಳಿ ನಡೆಸಲಿಕ್ಕೆ ತಯಾರಿ ನಡೆಸಿದ್ರು ಅನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಯಾವ ಖಾಲಿಸ್ತಾನದ ನಾಯಕ
ವಿದೇಶಗಳಲ್ಲಿ ಹೇಳಿಕೆ ಮಾಡ್ತಾರೆ. 2023 ಡಿಸೆಂಬರ್ 13 ಪಾರ್ಲಿಮೆಂಟ್ ಮೇಲೆ ದಾಳಿ ಆಗುವಂತಹ ಸಂಭವಗಳಿವೆ ಅಂತೇಳಿ ಇಷ್ಟೆಲ್ಲ ಆದರೂ ಸಹ ನಿಮ್ಮ ಸರ್ಕಾರ ಏನು ಮಾಡ್ತಾ ಇತ್ತು? ಮಿಸ್ಟರ್ ಮೋದಿ ಅವರು ಈ ದೇಶದ 140 ಕೋಟಿ ಭಾರತೀಯರಿಗೆ ಇವತ್ತು ಉತ್ತರ ಕೊಡುವಂತ ಸ್ಥಿತಿನಲ್ಲಿ ಅವತ್ತು ಇದ್ದಾರೆ. ಆದರೆ ಇವತ್ತು ಉತ್ತರ ಕೊಡುವಂತ ಸ್ಥಿತಿಯಲ್ಲಿ ಅವರು ಪಾರ್ಲಿಮೆಂಟ್ ಅಟೆಂಡ್ ಮಾಡೋದು ಬಿಟ್ಟು ಅಲ್ಲಿ ಗುಜರಾತ್ನಲ್ಲಿ ಬಹುಶಃ ಅವರ ಸ್ನೇಹಿತರು ಪ್ರಾರಂಭ ಮಾಡಿರುವಂತ ಡೈಮಂಡ್ ಪಾರ್ಕ್ ವರ್ಷಗಳ ಮಾರಾಟ ಮಾಡುವಂತ ಮಳಿಗೆಗಳ ಉದ್ಘಾಟನೆಗೆ ಹೋಗ್ತಾರೆ. ಆದರೆ ಯಾವ ಈ ದೇಶದ ಪವಿತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲ ಏನಿದೆ ಆ ಸಂಸತ್ ಭವನದ ಮೇಲೆ ದಾಳಿ ಆಗುವಂತಹ ಸಂದರ್ಭದಲ್ಲಿ ಆ ದಾಳಿಯ ಹಿನ್ನೆಲೆಯಲ್ಲಿ ಉತ್ತರ ಕೊಡಲಿಕ್ಕೆ ಆಗದೇ ಇರುವಂತ ಪ್ರಧಾನಿ ಇವತ್ತು ದೇಶದಲ್ಲಿದ್ದಾರೆ. ನಾನು ಅನೇಕ ಸಾರಿ ಹೇಳ್ತಾ ಇದ್ದೆ, ಬಹುಶಃ ಮೋದಿ ಒಂದು ರೀತಿಯಲ್ಲಿ ಆಧುನಿಕ ಭಸ್ಮಾಸುರ ಅಂತೇಳಿ. ಈ ದೇಶದ ಯಾವುದೇ ವಿಚಾರದ ಬಗ್ಗೆ ಮೋದಿ ಪ್ರಸ್ತಾಪ ಮಾಡಿದಾಗ ಅಥವಾ ಕೈ ಹಾಕಿದಾಗ ಅದು ಇವತ್ತು ಭಸ್ಮ ಆಗುತ್ತಾ ಇರುವಂತದನ್ನ ನಾವು ನೋಡಬಹುದು. ಈ ದೇಶದ ಎಕಾನಮಿ ಇವತ್ತು ಡ್ರಮ್ಸ್ ಅಲ್ಲಿವೆ. ಈ ದೇಶದ ಸಾಮರಸ್ಯ ಇವತ್ತು ಹಾಳಾಗಿದೆ. ಈ ದೇಶದ ಗಡಿಗಳ ರಕ್ಷಣೆ ಮಾಡುವಂತಹದ್ರಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಈ ದೇಶದ ಬಡತನ ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡುವಂತಹದ್ರಲ್ಲಿ ವಿಫಲರಾಗಿದ್ದಾರೆ. ಬೆಲೆ ಏರಿಕೆಯನ್ನು ತಡೆಗಟ್ಟತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸತಕ್ಕಂಥದ್ರಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಆದರೆ ಇವತ್ತು ನಾನು ಇಷ್ಟ ಹೇಳ್ತೇನೆ, ದೇಶಭಕ್ತರ ವೇಷ ಹಾಕೊಂಡು ಹೋದ್ರೆ ಆಗೋದಿಲ್ಲ. ಇವತ್ತು ಈ ದೇಶದಲ್ಲಿ ನಕಲಿ ದೇಶಭಕ್ತರು ಯಾರಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಾನು ಸಹ ಪಾರ್ಲಿಮೆಂಟ್ ಅಲ್ಲಿ ಕೆಲವು ದಿವಸಗಳ ಕಾಲ ಕೆಲಸ ಮಾಡಿದ್ದೇನೆ ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ಯಾರಿಗೆ ಒಬ್ಬ ಸಂಸತ್ ಸದಸ್ಯ ಪಾಸ್ ಕೊಡ್ಲಿಕ್ಕೆ ಶಿಫಾರಸು ಮಾಡಬೇಕಾದ್ರೆ ಆ ಅರ್ಜಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು. ಈ ಯಾರು ಪಾಸ್ ಪಡೀಲಿಕ್ಕೆ ಬರುವಂತವನು ನನಗೆ ಪರಿಚಯ ಇದ್ದಾನೆ, ನನ್ನ ಸ್ನೇಹಿತ ಅಥವಾ ನನ್ನ ಬಂಧು, ಅವರಿಂದ ಆಗುವಂತ ಎಲ್ಲ ಲೋಪಗಳಿಗೆ ನಾನು ಕಾರಣನಾಗ್ತೇನೆ ಅಂತೇಳಿ ಯಾರು ಪಾಸ್ ಅನ್ನ ರೆಕಮೆಂಡ್ ಮಾಡ್ತಾರೆ ಅವರು ಡಿಕ್ಲೇರ್ ಮಾಡಬೇಕು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಸ್ಪೀಕರ್ ಓಂ ಬಿರ್ಲಾ, ಯಾವ ರೀತಿ ಶಿಫಾರಸು ಮಾಡಿದಂತ ಮೈಸೂರಿನ ಸಂಸತ್ ಸದಸ್ಯ ಆ ಡಿಕ್ಲರೇಷನ್ ಹಿನ್ನೆಲೆಯಲ್ಲಿ ಯಾಕೆ ಸ್ವಾಮಿ ಅವರ ಮೇಲೆ ಕ್ರಮ ಜರುಗಿಸಲಿಲ್ಲ? Is it not a dereliction of duty on your part, Mr.
ಮಾತೆತ್ತಿದ್ರೆ ರಿಯಾಕ್ಷನ್ ಕೊಡುವಂತ ಮೈಸೂರಿನ ಸಂಸತ್ ಸದಸ್ಯ ಇವತ್ತು ಎಲ್ಲಿ ಹೋಗಿದ್ದಾರೆ? ಇವತ್ತು ನಾಪತ್ತೆ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜನರಿಗೆ ಮುಖ ತೋರಿಸಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಬಿಜೆಪಿಯ ಸಂಸತ್ ಸದಸ್ಯರ ಲೋಪ, ಇನ್ನೊಂದು ಕಡೆ ಸಂಸತ್ ಭವನಕ್ಕೆ ಆಗಬೇಕಾದ್ರೆ ಔಟರ್ ರಿಂಗ್ ರೋಡ್ ಅಲ್ಲಿ ಮೆಟಲ್ ಡಿಟೆಕ್ಟರ್ ಮತ್ತು ಜನರಿಂದ ತಪಾಸಣೆ ಮಾಡ್ತಾರೆ, ಮಾತ್ರ ಮಾಡ್ತಾರೆ. ಆ ಬಿಲ್ಡಿಂಗ್ ಭಾಗದಲ್ಲಿ ಮಾಡ್ತಾರೆ, ಗ್ಯಾಲರಿಗೆ ಹೋಗಬೇಕಾದ್ರೆ ಮಾಡ್ತಾರೆ, ಗ್ಯಾಲರಿನಲ್ಲಿ ಯಾವ ಚೇರಲ್ಲಿ ಯಾರು ಕೂಡಬೇಕು ಅನ್ನೋದಕ್ಕೂ ಸಹ ತಪಾಸಣೆ ಆಗುತ್ತೆ. ಇದನ್ನ ಹೇಗೆ ಶರೀಕ್ ಆಗತಾ ಇದ್ರೆ ಹೇಗೆ ಇದನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ? ಇದರ ಲೋಪ ಯಾರು ಹೊರಬೇಕು ಮಿಸ್ಟರ್ ಓಂ ಬಿರ್ಲಾ? ಅಸಲ ಮೇಲಿನಿಂದ ಗ್ಯಾಲರಿಯಿಂದ ಅಲ್ಲಿ 6 ಗ್ಯಾಲರೀಸ್ ಇರ್ತವೆ. ಸ್ಪೀಕರ್ಗೆ ಸಂಬಂಧಪಟ್ಟ ಹಾಗೆ ಅವರ ವಿಸಿಟರ್ಸ್ ಇದ್ರೆ ಒಂದು ಗ್ಯಾಲರಿ, ಹಾಲಿ ಸಂಸತ್ ಸದಸ್ಯರ ಕಡೆಯವರು ಬಂದರೆ ಒಂದು ಗ್ಯಾಲರಿ, ಮಾಜಿ ಸಂಸತ್ ಸದಸ್ಯರ ಕಡೆಯವರು ಬಂದರೆ ಮತ್ತೊಂದು ಗ್ಯಾಲರಿ, ವಿದೇಶಾಂಗ ವಿದೇಶದವರು ಬಂದರೆ ಅವರಿಗೆ ಒಂದು ಗ್ಯಾಲರಿ, ವಿವಿಧ ರಾಜ್ಯಗಳ ರಾಜ್ಯಪಾಲರು ಅಥವಾ ಮುಖ್ಯಮಂತ್ರಿಗಳು ಇನ್ನಿತರ ಕಡೆಯವರು ಬಂದರೆ ಅವರಿಗೊಂದು ಗ್ಯಾಲರಿ. ಇಷ್ಟೆಲ್ಲ ಇರಬೇಕಾದ್ರೆ ಅದರ ರಕ್ಷಣೆ ಮಾಡಿದ ಇವತ್ತು ವಿಫಲರಾಗಿರುವಂತ ಮಿಸ್ಟರ್ ಓಂ ಬಿರ್ಲಾ, ಬಹುಶಃ ಅವರು ರಕ್ಷಣೆ ಮಾಡೋದನ್ನ ಬಿಟ್ಟು, ಸಂಸತ್ ಭವನದ ರಕ್ಷಣೆ ಮಾಡೋದನ್ನ ಬಿಟ್ಟು ಮೋದಿಯವರ ವೈಫಲ್ಯಗಳ ರಕ್ಷಣೆ ಮಾಡತಕ್ಕಂಥದ್ದು ಬಹುಶಃ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮಾಡಿರ್ತಕ್ಕಂಥ ದಾಳಿ, ಸಂವಿಧಾನದ ಮೇಲೆ ಮಾಡಿರ್ತಕ್ಕಂಥ ಅಪಚಾರ, ಇದಕ್ಕೆ ನೇರ ಕಾರಣ ಇವತ್ತು ಒಂದು ರೀತಿಯಲ್ಲಿ ಓಂ ಬಿರ್ಲಾ ಸ್ಪೀಕರ್ ಮತ್ತು ಅಪರೋಕ್ಷ ಚೇರ್ಮನ್ ಕಾರಣರಾಗುತ್ತಾರೆ ಅನ್ನೋದನ್ನ ಅತ್ಯಂತ ಬದ್ಧತೆಯ ಹಿನ್ನೆಲೆಯಲ್ಲಿ ಹೇಳಿಕೆ ಬಯಸ್ತೇನೆ. ಯಾರಿವತ್ತು ಈ ದೇಶದ ಪ್ರಧಾನಮಂತ್ರಿಗಳು, ನಾನು ಈ ದೇಶದ ಕಾವಲುಗಾರ, ನಾನು ಈ ದೇಶದ ಕಾವಲುಗಾರ ಅಂತ ಹೇಳಿದಂತ ಮೋದಿ, ಅಲ್ಲಪ್ಪ ನೀನು ಪಾರ್ಲಿಮೆಂಟ್ ಭವನನೇ ಕಾವಲು ಕಾಯಲಿಕ್ಕೆ ಆಗದೆ ಇರುವಂತವ, ಇಲ್ಲ ಚೈನಾ ಬಾರ್ಡರ್ ಕಾವಲು ಕಾಯಲಿಕ್ಕೆ ಸಾಧ್ಯನಾ? ಆ ಪಾಕಿಸ್ತಾನದ ಬಾರ್ಡರ್ ಕಾವಲು ಕಾಯಲಿಕ್ಕೆ ಸಾಧ್ಯನಾ? ಬಹುಶಃ ಈ ದೇಶ ಕಂಡಂತ ಅತ್ಯಂತ ದುರ್ಬಲ ಪ್ರಧಾನಿ ಶೋಕಿಲಾಲ್, ದುರ್ಬಲ ಪ್ರಧಾನಿ ಶೋಕಿಲಾಲ್ ಪ್ರಧಾನಿ ಯಾರಾದ್ರೂ ಇದ್ರೆ ದಟ್ ಈಸ್ ಮಿಸ್ಟರ್ ಮೋದಿ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಯಾವುದೇ ಈ ದೇಶದ ಆಗುಹೋಗುಗಳ ಬಗ್ಗೆ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಇಲಾಖೆ, ವಿಚ್ ಈಸ್ ಡೈರೆಕ್ಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್, ನಿಮಗೆ ಮಾಹಿತಿ ಇತ್ತೋ ಇಲ್ಲೋ? ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಲಾಖೆ ಇವತ್ತು ವಿಫಲ ಆಗಿದೆ ಅಂತ ಹೇಳಿ, ಮಾಹಿತಿ ಇದ್ದು ಇವತ್ತು ನೀವು ಕ್ರಮ ಜರುಗಿಸಲಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ವೈಫಲ್ಯ. ಬಹುಶಃ ಪುಲ್ವಾಮಾ ಘಟನೆ ಆದಂತಹ ಸಂದರ್ಭದಲ್ಲಿ 5 ವರ್ಷಗಳ ಹಿಂದೆ ಏನು ಮಹಾನ್ ದೇಶಭಕ್ತರು, ದೇಶಪ್ರೇಮಿಗಳು ಅಂತ ಹೇಳಿ ವೈಭವೀಕರಿಸಿಕೊಂಡ್ರಲ್ಲಪ್ಪ ಮಿಸ್ಟರ್ ಮೋದಿ. ಈಗ ನಮ್ಮ ಹೃದಯಭಾಗ ಆಗಿರುವಂತಹ ಪಾರ್ಲಿಮೆಂಟಿನ ಸಂಸತ್ ಭವನದ ಮೇಲೆ
ದಾಳಿಯಾಗಿರ್ಬೇಕಾದ್ರೆ ಏನ್ ನೀನು ಉತ್ತರ? ಈ ಎಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಈ ದೇಶದ ಜನತೆಗೆ ಜವಾಬು ಕೊಡಬೇಕಾಗಿತ್ತು, ಹೇಳಿಕೆ ಕೊಡಬೇಕಾಗಿತ್ತು. 2001 ಡಿಸೆಂಬರ್ 13 ಪಾರ್ಲಿಮೆಂಟ್ನ ಒಳಗಡೆ ದಾಳಿಯಾದಾಗ ಇದೇ ಲೋಕಸಭೆಯಲ್ಲಿ ನಮ್ಮ ನಾಯಕಿಯಾಗಿರುವಂತ ಶ್ರೀಮತಿ ಸೋನಿಯಾ ಗಾಂಧಿಯವರು 2001 ಡಿಸೆಂಬರ್ 13 ಘಟನೆ ಬಗ್ಗೆ ಮಾತನಾಡಿದ್ದಾರೆ. ಅವತ್ತು ಚರ್ಚೆಗೆ ಅವಕಾಶ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ಆ ಚರ್ಚೆಯ ಮೇಲೆ ಉತ್ತರ ಕೊಟ್ಟು ಆಗಿನ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯ ಮಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವತ್ತಿನ ಲೋಪಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾ ದೇಶ ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ನಾವು ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ಸಂಸತ್ತಿನಲ್ಲಿ ಹೇಳಿಕೆ ಮಾಡಿದ್ದಾರೆ. ಆದರೆ ಇವತ್ತು ನೀವು ಸಂಸತ್ತಿಗೆ ಬಂದ್ರೆ ಒಳಗಡೆ ಹೇಳಿಕೆ ಕೊಡ್ತೀರಿ, ದೇಶದ ಭದ್ರತೆಗೆ ಧಕ್ಕೆಯಾಗಿದೆ. ಮಿಸ್ಟರ್ ಮೋದಿ, ಪಾರ್ಲಿಮೆಂಟ್ ನಡೀತಾ ಇರಬೇಕಾದ್ರೆ ಯಾವ ವಿಚಾರದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗೆ ಪ್ರಯತ್ನ ನಡೀತಾ ಇದೆ ಅವರ ಬಗ್ಗೆ ಹೊರಗಡೆ ಹೇಳಿಕೆ ಮಾಡಿದ್ರೆ ಇಟ್ ಅಮೌಂಟ್ಸ್ ಟು ಪ್ರಿವಿಲೇಜ್. ಸಂಸತ್ತಿಗೆ ಸದನಕ್ಕೆ ಮಾಡತಕ್ಕಂಥ ಅಪಚಾರ, ಅದರ ಕನಿಷ್ಠ ಜ್ಞಾನವೂ ಇಲ್ಲದೆ ಇರ್ತಕ್ಕಂಥ ಪ್ರಧಾನಿ ಒಳಗಡೆ ಹೇಳಿಕೆ ಮಾಡುವಂತದನ್ನ ನಿಮಗೆ ತಮ್ಮ ತಾಕತ್ತು ಬದ್ಧತೆ ಇಟ್ಟಿದ್ದಾರೆ. ಮಿಸ್ಟರ್ ಮೋದಿ, ಯು ಶುಡ್ ಹ್ಯಾವ್ ಮೇಡ್ ಎ ಸ್ಟೇಟ್ಮೆಂಟ್ ಆನ್ ದ ಫ್ಲೋರ್ ಆಫ್ ದ ಹೌಸ್. ಇದೆಲ್ಲ ಮಾಡಿದ್ರೆ ಸ್ಪೀಕರ್ ಮತ್ತು ಚೇರ್ಮನ್ ಅನ್ನ ಬಳಸಿಕೊಂಡು ವಿರೋಧ ಪಕ್ಷದ 146 ಜನ ಸಂಸತ್ ಸದಸ್ಯರನ್ನ ಇವತ್ತು ಅಮಾನತು ಮಾಡಿರ್ತಕ್ಕಂಥದ್ದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡಿರ್ತಕ್ಕಂಥ ಅಪಚಾರ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾಕುಲ ಇವತ್ತು ದೇಶದಲ್ಲಿ ಆಗಿದೆ. ಬಹುಶಃ ಆ ವಿಚಾರವನ್ನ ಈ ದೇಶದ ಮೂಲವು ಈ ದೇಶದ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬರಿಗೂ ತಲುಪಿಸತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಏನಿವತ್ತು ಇಂಡಿಯಾ ಅನ್ನುವಂತ ಬ್ಲಾಕ್ ಮಾಡಿಕೊಂಡು ಅದರ ಹಿನ್ನೆಲೆಯಲ್ಲಿ ಇವತ್ತೇನೋ ಒಗ್ಗೂಡಿ ಬಿಜೆಪಿಯ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಮುಂದಿನ ಪ್ರಧಾನಿ ಅಂತ ಹೇಳಿ ಇವತ್ತೇನು ಬಿಂಬಿಸಿ ಅವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗತಕ್ಕಂಥ ಸಂದರ್ಭ ಇದಾಗಿದೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಒಂದು ಕಡೆ ನಮ್ಮ ರಾಜ್ಯದ ಸುಪುತ್ರನ ನಾಯಕತ್ವದಲ್ಲಿ ರಾಷ್ಟ್ರದಲ್ಲಿ ಅಧಿಕಾರ ತರುವಂಥದ್ದು, ಇನ್ನೊಂದು ಕಡೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂಥ ಗುರುತರವಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ, ಕಾಂಗ್ರೆಸ್ನವರ ಮೇಲಿದೆ. ಕಾಂಗ್ರೆಸ್ನ ಹೋರಾಟದ ಹಿನ್ನೆಲೆಯಲ್ಲಿ, ಕಾಂಗ್ರೆಸ್ನ ತ್ಯಾಗ ಬಲಿದಾನಗಳ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತವರು, ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ತಕ್ಕಂಥವರಿಗೆ ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು, ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು, ರಾಜೀವ್ ಗಾಂಧಿ ಅವರ ತ್ಯಾಗ ಬಲಿದಾನ ಆಯಿತು. ಈ ದೇಶದ ಸಮಗ್ರತೆ, ಏಕತೆ, ಭದ್ರತೆಗೆ
ಯಾವುದೇ ತ್ಯಾಗ ಬಲಿದಾನ ಮಾಡತಕ್ಕಂತ ಅದಕ್ಕೆ ಕಾಂಗ್ರೆಸ್ಸಿನ ನಾವೆಲ್ಲರೂ ಸಿದ್ಧರಿದ್ದೇವೆ. ಆದರೆ ಬಿಜೆಪಿ ಆಟೋಪಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂತ ಪ್ರತಿಜ್ಞೆಯ ಸ್ವೀಕಾರ ಮಾಡತಕ್ಕಂಥವರೇ ಈ ಹೋರಾಟದ ಬದ್ಧತೆ, ಈ ಹೋರಾಟದ ವಿಚಾರ ಅಂತೇಳಿ ತಮ್ಮಲ್ಲಿ ವಿನಂತಿಸಿ, ಬಹುಶಃ ಇವತ್ತು ಹೋರಾಟ ಪ್ರಾರಂಭ ಅಂತ್ಯ ಅಲ್ಲ. ನಮ್ಮ ಹೋರಾಟ ಯಾರಿವತ್ತು ಸರ್ವಾಧಿಕಾರಿ ಪ್ರವೃತ್ತಿಯ ಮೋದಿ ಇದ್ದಾರೆ, ಪ್ರಜಾಪ್ರಭುತ್ವ ವಿರೋಧಿ ಮೋದಿ ಇದ್ದಾರೆ, ಸಂವಿಧಾನ ವಿರೋಧಿ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿ ಇದ್ದಾರೆ. ಕರ್ನಾಟಕದಲ್ಲಿ ಹೇಗೆ ಕಿತ್ತೊಗೆದರೆ ಭಾರತೀಯ ಜನತಾ ಪಾರ್ಟಿಯವರು, ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಸಹ ಬಿಜೆಪಿಯವರನ್ನ ಅಧಿಕಾರದಿಂದ ಬರುವ ಮೇ ಚುನಾವಣೆಯಲ್ಲಿ ಕಿತ್ತೊಗೆದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ತರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಬದ್ಧತೆ. ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳ ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಮಂತ್ರಿಗಳು, ಕೆಪಿಸಿಸಿಯ ಕಾರ್ಯದರ್ಶಿಯಾದ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ, ಈ ಪ್ರತಿಭಟನೆಯಲ್ಲಿ ಭಾಗಿಸಿದಂತಹ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಘಟಕದ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಸಾತಿ ಸುಂದರೇಶ್ ಅವರೇ, ಶಾಸಕರಾದ ಯುಬಿ ವೆಂಕಟೇಶ್ ಅವರೇ, ಶ್ರೀನಿವಾಸ್ ಅವರೇ, ಮಾಜಿ ಶಾಸಕರ ಆರ್ ವಿ ದೇವರಾಜ್ ಅವರೇ, ಈಗ ತಾನೇ ಸವಿಸ್ತರವಾಗಿ ಹೇಳಿದಂತಹ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರು ಸಂಸದರಾದ ಸನ್ಮಾನ್ಯ ಉಗ್ರಪ್ಪರವರೇ, ಹಿರಿಯ ಮುಖಂಡರು ಮಾಜಿ ಶಾಸಕರ ಸನ್ಮಾನ್ಯ ಡಿ.ಆರ್. ಪಾಟೀಲ್ ಅವರೇ, ಉಪಾಧ್ಯಕ್ಷರ ಸನ್ಮಾನ್ಯ ಐ.ಜಿ. ಸನದಿ ಅವರೇ, ಸಚಿನ್ ನಿಗಾರ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ವಾಜಿದ್ ಅವರೇ, ಗೌತಮ್ ಅವರೇ, ಹನುಮಂತರಪ್ಪರವರೇ, ಮಾಜಿ ಉಪಸಭಾಪತಿಗಳು ಹಾಗೂ ಶಾಸಕರಾದ ಸನ್ಮಾನ್ಯ ಪುಟ್ಟಣ್ಣರವರೇ, ಮಾಜಿ ವಿಧಾನ ಪರಿಷತ್ತಿನ ಚೀಫ್ ವಿಪ್ಗಳಾದ ಆರ್ ವಿ ವೆಂಕಟೇಶ್ ಅವರೇ, ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶೇಖರ್ ಅವರೇ, ಕೃಷ್ಣಪ್ಪರವರೇ, ಕ್ಷಮಿಸಬೇಕು, ವೇದಿಕೆ ಇರುವಂತಹ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಮಹಿಳೆಯ ಕಾಂಗ್ರೆಸ್ನ ಮುಖಂಡರುಗಳೇ, ಯೂತ್ ಕಾಂಗ್ರೆಸ್ ಎನ್ಎಸ್ಪಿ ಸೇವಾ ಪದಾಧಿಕಾರಿಗಳೇ, ಇಲ್ಲಿ ಬಂದಂತಹ ಬ್ಲಾಕಿನ ಅಧ್ಯಕ್ಷಗಳೇ, ಇದರ ಪದಾಧಿಕಾರಿಗಳೇ, ಮಾಜಿ ಕಾರ್ಪೊರೇಟರ್ಗಳೇ ಹಾಗೂ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಸಾಮಾನ್ಯ ಉಗ್ರಪ್ಪನವರು ಹಾಗೂ ರಾಮಲಿಂಗಯ್ಯವರು ಹೇಳಿದ್ದಾರೆ. ವಿಶೇಷವಾಗಿ ಇವತ್ತಿನ ಪ್ರತಿಭಟನೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದೆಯಾ, ಕೇಂದ್ರ ಸರ್ಕಾರ ಡೆಮಾಕ್ರಸಿ ಮೇಲೆ ನಂಬಿಕೆ ಇಲ್ಲ, ಈ ದೇಶದ ಇತಿಹಾಸದಲ್ಲಿ ಇಂತಹ ಘಟನೆ ಯಾವತ್ತೂ ಕೂಡ ಆಗಿಲ್ಲ. ಸುಮಾರು 150 ಸಂಸದರನ್ನ ಅಮಾನತು ಮಾಡುವಂತಹ ಕೇಂದ್ರ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಖಂಡಿಸುತ್ತಾ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಇಂತಹ ಘಟನೆ ಈ ದೇಶದಲ್ಲಿ ಯಾವತ್ತೂ ಕೂಡ ಆಗಿಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವಂತಹ ಕೇಂದ್ರ ಸರ್ಕಾರ, ಇವತ್ತು ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೇಳ್ತಾ ಇದ್ದೀನಿ, ತಾವು ಏನ್ ಹೇಳಿದ್ರಿ, ಈ ದೇಶವನ್ನು ಜನ ರಕ್ಷಣೆ ಮಾಡ್ತೀನಿ ಹೇಳಿದ್ರಿ, ಅಮಿತ್ ಶಾ ಅವರು ಅದೇ ಹೇಳಿದ್ರು, ಆದ್ರೆ ಸಂಸತ್ ಭವನ ರಕ್ಷಣೆ ಮಾಡುವ ಯೋಗ್ಯತೆ ನಿಮ್ಗಿಲ್ಲ, ನೀವು ದೇಶ ಜನ ಹೇಗೆ ಕಾಪಾಡ್ತೀರ? ಒಂದು ಘಟನೆ ಆಯ್ತು, ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಂತಹ ಸಂಸದರನ್ನ ತಾವು ಅಮಾನತ್ ಮಾಡಿದ್ರಿ. ಯಾವ ತಪ್ಪು ಮಾಡಿದ್ರು ಆ ಎಂಪಿಗಳು? ಯಾವ ತಪ್ಪಾಗಿದೆ? ಯಾಕಂದ್ರೆ ಡೆಮಾಕ್ರಸಿಯಲ್ಲಿ ವಿರೋಧ ಪಕ್ಷದ ಸಂಸದ ಪ್ರಶ್ನೆ ಮಾಡೋದು ಅವರ ಹಕ್ಕು, ಉತ್ತರ ಕೊಡೋ ಜವಾಬ್ದಾರಿ ಸರ್ಕಾರದ್ದು. ಆದ್ರೆ ಪ್ರಶ್ನೆ ಕೇಳಬಾರ್ದು, ಬಿಲ್ಗಳು ಪಾಸ್ ಆಗಬೇಕಂತ ದಬ್ಬಾಳಿಕೆಯಿಂದ ತಾವು ನಮ್ಮ 150 ಎಂಪಿಗಳನ್ನ ಆಚೆ ಇಟ್ಟು ಸದನ ನಡೆಸಿದ್ರಿ, ಬಿಲ್ಗಳನ್ನ ಪಾಸ್ ಇದೆ ಖಂಡಿಸ್ತಾ ಇದ್ರಿ. ಇವತ್ತು ಇಡೀ ಪ್ರಪಂಚ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷ ಆಯ್ತು. ಇವತ್ತು ಅವರ ಸರ್ಕಾರ ಬರೋ ಮುಂಚೆ ಏನು ಘೋಷಣೆ ಮಾಡಿದ್ರು, 15 ವರ್ಷ ಅಕೌಂಟ್ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು, 15 ರೂಪಾಯಿ ಕೂಡ ಹಾಕಲಿಲ್ಲ.
ಯುವಕರಿಗೆ ಉದ್ಯೋಗ ಕೊಟ್ಟು ಪ್ರತಿ ವರ್ಷ 2 ಕೋಟಿ ಅಂತ ಹೇಳಿದ್ರು. 20 ಕೋಟಿ ಉದ್ಯೋಗ ಕೊಡಬೇಕಾಯ್ತು, ಬಹುಶಃ 20 ಲಕ್ಷ ಉದ್ಯೋಗ ಕೊಡ್ಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಸಹಕಾರ ಕೊಡ್ಲಿಲ್ಲ, ಬೆಲೆ ಏರಿಕೆ ಆಯಿತು. ಈ ಎಲ್ಲ ವಿಚಾರಗಳನ್ನು ನಾವು ಕೇಳ್ತೀವಿ ಅಂತ ಹಿನ್ನೆಲೆಯಲ್ಲಿ ಲೋಕಸಭೆಗೆ ಅಮೌಂಟ್ ಮಾಡಿದ್ದಾರೆ. ನಮ್ಮ ಅಂಟಿಗಳು ಏನ್ ಕೇಳಿದ್ರು, ಲೋಕಸಭೆ ಉತ್ತರ ಕೊಡಿ, ಯಾವ ರೀತಿ ಖಂಡಿಸಿದ್ರು ಅದನ್ನ ಉತ್ತರ ಕೊಡಿ ಅಂತ ಮಾತು ನಮ್ಮ ಎಂಪಿ ಕೇಳಿದ್ದಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆ ನಮ್ಮ ಎಂಪಿಗಳ ಆಚೆ ಇಟ್ಟು ನಾವು ಸಸ್ಪೆಂಡ್ ಮಾಡಿದ್ದೀರ. ಇವತ್ತು ಜನ ನೋಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ಏನಂತ ಹೇಳಿದ್ರೆ, ಯಾರು ಕೂಡ ನಮಗೆ ವಿರೋಧ ಮಾಡಬಾರ್ದು, ವಿರೋಧ ಮಾಡಿದ್ರೆ ನಾವು ಆಚೆ ಹಾಕ್ತೀವಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಹಿಟ್ಲರ್ ಶಾಹಿ ಥಿಂಕಿಂಗ್ ಅವ್ರದ್ದು, ಅವ್ರ ಮನಸ್ಥಿತಿ ಹಿಟ್ಲರಿನ ಮನಸ್ಥಿತಿ. ಯಾರು ಪ್ರಶ್ನೆ ಮಾಡಬಾರ್ದು, 10 ವರ್ಷ ಜನ ಮೋಸ ಮಾಡೋದು, ಜನ ಮೋಸ ಮಾಡೋದು ಕೂಡ ಯಾರು ಕೇಳಬಾರ್ದು ಅಂತ ಇವತ್ತು ನಾನು ಹೇಳ್ತೇನೆ. 10 ವರ್ಷ ಜನರಿಗೆ ಇವತ್ತು ಮೂರ್ಖ ಮಾಡತಕ್ಕ ಕೆಲಸ ಮಾನ್ಯ ನರೇಂದ್ರ ಮೋದಿ ಮಾಡಿದ್ದಾರೆ. ಇವತ್ತು ಪ್ರಪಂಚದಲ್ಲಿ ಯಾವ್ದಾದ್ರು ವ್ಯಕ್ತಿಗೆ ಆಸ್ಕರ್ ಅವಾರ್ಡ್ ಸುಳ್ಳಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ನರೇಂದ್ರ ಮೋದಿ ಸಲ್ಲುತ್ತೆ ಹೇಳ್ತಾರೆ ಮಾತನ್ನು ಹೇಳ್ತಾ ಇದ್ದೇನೆ. ಅಷ್ಟು ಸುಳ್ಳು ಹೇಳ್ತಾರೆ. ಇವತ್ತು ದೇಶದಲ್ಲಿ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಘಟನೆ, ಇವತ್ತು ಅದು ಸಂದೇಶ ಹೋಗ್ಬಿಟ್ಟಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ವಿಶ್ವಾಸ ಇಲ್ಲ ಅಂತ. ಅದ್ರ ಮೂಲಕ ಅವರ ಏನು ವಿಚಾರಗಳನ್ನು ಇವತ್ತು ಜನ ಹೇಳೋದ ಕೆಲಸ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದಂತ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಈ ಕಾರ್ಯಕ್ರಮ ಮೂಲಕ ಒಂದು ಸಂದೇಶ, ಈ ಪ್ರಜಾಪ್ರಭುತ್ವದ ಮೇಲೆ ಆಕ್ರಮಣ ಮಾಡುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಏನು ಪ್ರತಿಭಟನೆ ಮಾಡಿದ್ದೀವಿ ಅದ್ರ ಮೂಲಕ ಒಂದು ಸಂದೇಶ ಹೋಗ್ತಾ ಇದೆ. ಇವತ್ತು ನಾನು ಹೇಳ್ತೀನಿ, ನರೇಂದ್ರ ಮೋದಿ ಅವರೇ 10 ವರ್ಷ ಹೇಳಲ್ಲ, ಸುಳ್ಳು ಹೇಳಲ್ಲ ಆಗಿದೆ. ಇವತ್ತು ಜನ ನಿಮ್ಮ ಮೇಲೆ ವಿಶ್ವಾಸ, ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಮುಂದೆ ಬರುವಂತಹ 2024 ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿ ಕೂಡ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಸರ್ಕಾರ ಆಗತ್ತೆ ಅಂತ ಮಾತನ್ನ ಹೇಳ್ತಾ ಇವತ್ತು ಏನ್ ಪ್ರತಿಭಟನೆ ಮಾಡಿ ತಮ್ಮೆಲ್ಲ ಶುಭ ಕೋರ್ತಾ ಇವತ್ತು ಇನ್ನೊಂದು ಹೋರಾಟಗಳು ಮಾಡಬೇಕು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತಹ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಎಂಬ ಮಾತನ್ನ ಹೇಳಿ ನನ್ನ ಮತಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಆ ಘಟನೆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಗೃಹ ಮಂತ್ರಿಗಳನ್ನ ಅಂತ ಅಷ್ಟೇ ಕೇಳಿರೋದು. ರಾಜೀನಾಮೆ ಕೇಳಲಿಲ್ಲ, ಅಥವಾ ಇನ್ನೇನು ಕೇಳಲಿಲ್ಲ. ಗೃಹ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿ ಅಂತ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕೇಳಿದ್ದಾರೆ. ಕೊಟ್ಟಿದ್ರೆ ಏನು ಹೋಗ್ತಿತ್ತು ಗೆಟ್ಟು. ಸ್ಟೇಟ್ಮೆಂಟ್ ಕೊಡೋದಕ್ಕೆ ಗೃಹ ಮಂತ್ರಿಗಳಾಗ್ಲಿ ಅಥವಾ ಪ್ರಧಾನಮಂತ್ರಿಗಳಾಗ್ಲಿ ಮಾಡೋದಿಲ್ಲ ಅಂದ್ರೆ ಸರ್ವಾಧಿಕಾರಿ ಧೋರಣೆ ಇದು. ಅದನ್ನ ಸ್ಟೇಟ್ಮೆಂಟ್ ಆಗ್ಲೇಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಕೇಳಿದಂತ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡದೆ ಕೇಳ್ತಾ ಇರೋನ್ನೆಲ್ಲ ತೆಗೆದು ಆಚೆ ಹಾಕಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಪ್ರಜಾಪ್ರಭುತ್ವ ನಷ್ಟ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮ್ಮ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ ಬೆಳೀತಾ ಇದೆ. ನಾವು ಮಾಡಿದ್ದೇ ಸರಿ, ನಾವೇನು ಹೇಳ್ತೀವೋ ಅದೇ ವೇದ ವಾಕ್ಯ. ಹಿಂದೆ ರಾಜ ಮಹಾರಾಜರು ಅವ್ರು ಹೇಳಿದ್ದೇ ವೇದ ವಾಕ್ಯ. ಅವಾಗೇನು ಕಾನೂನು ಇರಲಿಲ್ಲ, ಯಾವುದೂ ಇರಲಿಲ್ಲ. ಈಗ ಕಾನೂನುಗಳಿದೆ, ಇಂಡಿಯನ್ ಪೀನಲ್ ಕೋಡ್ ಇದೆ, ಸಂವಿಧಾನ, ಅಂಬೇಡ್ಕರ್ ಅವರು ಬಿಟ್ಟು ಹೋಗಿದ್ದಾರೆ. ಅದು ಯಾವುದಕ್ಕೂ ಬೆಲೆ ಕೊಡದೆ ಇವತ್ತು 150ಕ್ಕಿಂತ ಹೆಚ್ಚು ಜನ ಲೋಕಸಭಾ ಸದಸ್ಯರನ್ನ ಆಚೆ ಹಾಕಿ ಇವತ್ತು ದೇಶದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಅಷ್ಟೇ ನಮ್ಮ ಪ್ರತಿಭಟನೆ. ಈ ಬಗ್ಗೆ ಜನ ಯೋಚನೆ ಮಾಡಬೇಕು. ನಮಗೆ ಹಿರಿಯರು ನಡೆಸ್ಕೊಟ್ಟಂತ ಸ್ವಾತಂತ್ರ್ಯ ಅದನ್ನು ಉಳಿಬೇಕಾಗಿದ್ರೆ ಇವತ್ತು ಈ ಸರ್ವಾಧಿಕಾರಿ ಧೋರಣೆ ಹೋಗ್ಬೇಕಾಗಿದ್ರೆ ಚುನಾವಣೆ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಜನ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಪ್ರತಿಭಟನೆಯಲ್ಲಿ ಎಲ್ಲ ಮುಖಂಡರೆಲ್ಲ ಬಂದು ಭಾಗವಹಿಸಿದ್ದಾರೆ. ಮತ್ತೆ ಎಲ್ಲರೂ ಕೂಡ ಧನ್ಯವಾದ ಹೇಳಿ ನಾನು ಪ್ರಜಾಪ್ರಭುತ್ವ ಉಳಿಸೋದಿಕ್ಕೆ ಅವೆಲ್ಲ ಬಂದಿದ್ದೀರಾ, ನಿಮ್ಗೆಲ್ಲ ಧನ್ಯವಾದಗಳು.